12 ಇನ್ನೊಂದು ತಿನ್ನಪ್ಪು 13 ಇನ್ನೊಂದೆರಡು ಹೋಗುತ್ತಾ ನಿಮ್ದು 14 ಅವ್ರದ್ದು 15 ಎಂತಿರುತ್ತೀರ ಸ್ವಲ್ಪ ನಮಸ್ತೆ ಸ್ನೇಹಿತರೆ, ಮತ್ತೊಮ್ಮೆ ಅಲೆಮಾರಿ ಅಮಿತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಬಿರಿಯಾನಿನ ಕಲಿಸ್ತಾ ಇದ್ದೀನಿ. ನಾನು ಬಿರಿಯಾನಿ ಮಾಡೋದು ಹೇಗೆ ಅಂತ ತೋರ್ಸೋಕೆ ಹೊರಟಿಲ್ಲ. ಬದಲಿಗೆ ರಾಗಿ ಮುದ್ದೆ ತಿನ್ನೋ ಸ್ಪರ್ಧೆ ನಡೀತಾ ಇದೆ ನಾನಿರೋ ಜಾಗದಲ್ಲಿ. ಅದನ್ನು ನಾನೀಗೆ ವಿಡಿಯೋ ಮಾಡಿ ತೋರ್ಸೋಕ್ಕೆ ಬಂದಿದ್ದೀನಿ. ಇವತ್ತು ಯಾರು ಹೆಚ್ಚು ರಾಗಿ ಮುದ್ದೆ ತಿಂತಾರೆ, ಅದು ಅಷ್ಟೇ ಅಲ್ಲ ಯಾಕೆ ಈ ಸ್ಪರ್ಧೆ ಇದೆ, ಇದೆಲ್ಲವನ್ನು ನಾನು ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ಮತ್ತೆ ತಡ ಬನ್ನಿ ಇವತ್ತಿನ ಎಪಿಸೋಡ್ನ ಶುರು ಮಾಡೋಣ. ಸ್ನೇಹಿತರೆ, ನಾನು ಬಂದಿರೋದು ಇವತ್ತು ಐಶ್ವರ್ಯ ಪಾರ್ಟಿ ಹಾಲ್ಗೆ. ಇವರು ಚಂದನ್ ಅವರು JDSನ ಸಾಮಾಜಿಕ ಜಾಲತಾಣದ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಸೊ ಇವರ ಹುಟ್ಟಿದಬ್ಬದ ಅಂಗವಾಗಿ ರಾಗಿ ಮುದ್ದೆ ತಿನ್ನುವ ಸ್ಪರ್ಧೆಯನ್ನು ಆಯೋಜಿಸಿದರು. ಸೊ ನಾನು ಇಲ್ಲಿಗೆ ಬಂದಾಗ ಒಳಗಡೆ ಎಂಟ್ರಿ ಕೊಟ್ಟಾಗ ಆಗಿನ್ನೂ ಅಡುಗೆ ಸ್ಟಾರ್ಟ್ ಆಗ್ತಾಯಿತ್ತು. ಸೀದಾ ನಾನು ಹೋಗಿದ್ದೆ ಅಡುಗೆ ಮನೆಗೆ. ಆಹಾ, ಅದೇನು ಘಮ ಘಮ ಅಂತೀರಾ. ಇದು ಪಲಾವ್ಗೆ ರೆಡಿ ಮಾಡಿರೋದು ಮಸಾಲೆ, ಲೆಫ್ಟ್ ಸೈಡಲ್ಲಿರೋದು ಮುದ್ದೆ, ಮಧ್ಯದಲ್ಲಿರೋದು ಬಿರಿಯಾನಿಗೆ ರೆಡಿ ಆಗ್ತಾ ಇರೋದು, ರೈಟ್ ಸೈಡಲ್ಲಿರೋದು ನಾಟಿ ಕೋಳಿ ಸಾರು. ನಾನು ಹೋಗ್ತಾ ಇದ್ದಾಗೆ ಚಿಕನ್ನು ಹಾಕಿದ್ರು, ಮಸಾಲೆಗಳನ್ನು ಹಾಕಿದ್ರು, ಅದಾದಮೇಲೆ ತಿರುಗಿಸಿದ್ಮೇಲೆ ಗೊತ್ತಲ್ಲ ನೀರು ಹಾಕಿ ಅಕ್ಕಿಯನ್ನು ಬಿಡೋದಕ್ಕೆ ಶುರು ಮಾಡಿದ್ರು. ಆಹಾ, ಏನು ಸೀರೆ ಸೂಪರ್ ರೀ. ಅಕ್ಕಿ ಹಾಕಿದ್ಮೇಲೆ ಮಾಮೂಲಿ ನಾನು ಹೇಳಿದ್ನಲ್ಲ, ಎಲ್ಲ ಒಂದೆರಡು ಸರಿ ತಿರುವಿ, ನಾನು ಒಂದೆರಡು ಸರಿ ತಿರುವಿ ಒಂದು ಆ್ಯಂಕರ್ ಬಿಟ್ಟು ಮಾಡಿಕೊಂಡು ಅದಾದಮೇಲೆ ಪ್ಲೇಟ್ ಮುಚ್ಚಿ ದಮ್ ಕಟ್ಟಿದ್ರು. ಒಂದು ಕಡೆ ಬಿರಿಯಾನಿ ರೆಡಿ ಆಗ್ತಾ ಇದ್ರೆ ಮತ್ತೊಂದು ಕಡೆ ಸಾಂಬಾರಿಗೆ ಮತ್ತೆ ಬೆಂದಿದೆಯಾ ಅಂತ ಚೆಕ್ ಮಾಡೋದಕ್ಕೆ ಭಟ್ರು ಬಂದರು. ಗೊತ್ತಲ್ಲ, ನಾವು ಎಲ್ಲ ಕಡೆ ಕೈ ಆಡ್ಸೋದು ಜಾಸ್ತಿ. ಸೊ ಅದಕ್ಕೋಸ್ಕರ ಸಾಂಬಾರು ಇಟ್ಕೊಂಡು ನಾನು ಒಂದೆರಡು ಸರಿ ಕೈ ಆಡ್ತೀನಿ ಕೊಡಿ ಅಂತ ಹೇಳ್ಬಿಟ್ಟು ಕೈ ಆಡ್ತಾ ನಿಮ್ಗೊಂದು ಇನ್ಫಾರ್ಮೇಷನ್ ಕೊಡ್ತೀನಿ ಬನ್ನಿ. ಇದು ತಿರುಗ್ತಾ ಇದ್ದೀನಲ್ಲ, ಈ ತಿರುಗ್ತಾ ಇರೋದು ನಾಟಿ ಕೋಳಿ ನೋಡಿ. ಇದು ನಾಟಿ ಕೋಳಿ, ಬಂದಿರೋದು ಇದು ರೆಕ್ಕೆ ಪುಕ್ಕ ಇರಬೇಕು. ಸೊ ಇದರಲ್ಲಿ ಈಗ ರೆಡಿ ಆಗ್ತಾ ಇದೆ. ಇನ್ನೊಂದು ಅರ್ಧ ಗಂಟೆಲಿ ರೆಡಿ ಆಗುತ್ತಾ? ಇನ್ನೊಂದು ಅರ್ಧ ಗಂಟೆಯಲ್ಲಿ ನಾಟಿ ಕೋಳಿ ರೆಡಿ ಆಗುತ್ತೆ. ಈ ಕಡೆ ಬಿರಿಯಾನಿ ರೆಡಿ ಆಗ್ತಾ ಇದೆ, ಆ ಕಡೆ ಮುದ್ದೆ, ಅದನ್ನು ತೋರಿಸ್ತೀನಿ. ಮುದ್ದೆ, ಬಿರಿಯಾನಿ, ನಾಟಿ ಕೋಳಿ 3 ಐಟಮು ಇಲ್ಲಿ ರೆಡಿ ಆಗ್ತಾ ಇದೆ. ಕಬಾಬು ನೆಕ್ಸ್ಟ್ ರೆಡಿ ಆಗುತ್ತೆ. ಸೊ ನೋಡೋಣ, ಇನ್ನೊಂದು ಅರ್ಧ ಗಂಟೆಲಿ ರೆಡಿ ಆಗುತ್ತೆ. ಅದಾದಮೇಲೆ ಮುದ್ದೆ ತಿನ್ನೋ ಸ್ಪರ್ಧೆ ಸ್ಟಾರ್ಟ್ ಆಗುತ್ತೆ. ಸೊ ನಿಮಗೆ ಈ ರಾಗಿ ಮುದ್ದೆ ತಿನ್ನೋ ಸ್ಪರ್ಧೆಯ ಅಪ್ಡೇಟ್ಸ್ ಬೇಕಲ್ವಾ, ಅಂದರೆ ಡೀಟೇಲ್ಸ್ ಬೇಕಲ್ವಾ, ಎಷ್ಟು kg ಮುದ್ದೆ ಇರುತ್ತೆ, ಯಾರ್ಯಾರು ಬರ್ತಾರೆ, ಎಷ್ಟು ಜನ ಬರ್ತಾರೆ, ಇದೆಲ್ಲ ತಿಳ್ಕೊಬೇಕಲ್ವಾ. ಸೊ ಅದೇ ಟೈಮಲ್ಲಿ ಆಯೋಜಕರೊಬ್ಬರು ಬಂದರು. ಅವ್ರ ಬಗ್ಗೆ ಅವ್ರ ಹತ್ರ ನಾವು ಇನ್ಫಾರ್ಮೇಷನ್ ತೊಗೊಂಡು ಅವರೇನು ಸ್ಪರ್ಧೆ ಬಗ್ಗೆ ಹೇಳ್ತಾರೆ ಕೇಳೋಣ ಬನ್ನಿ. ಸರ್, ನಾಟಿ ಕೋಳಿ 75 kg ನಾಟಿ ಕೋಳಿ ಮಾಡಿಸಿದ್ದೀವಿ. ಒಂದು 95ರಿಂದ 110 kg ಬಾಯ್ಲರ್ ಚಿಕನ್ ಮಾಡಿಸಿದ್ದೀವಿ. ಹಾಗೆ ಸ್ವಲ್ಪ ಸಸ್ಯಾಹಾರಿಗಳಿದ್ದಾರೆ, ಅವರು ಕೂಡ ವಿಶೇಷವಾದ ಭೋಜನವನ್ನು ಅರೇಂಜ್ ಮಾಡಿದ್ದೀವಿ ಸರ್. ಸರ್, ಎಷ್ಟು ಜನ, ಹೇಗಿರುತ್ತೆ ಇದು ಕಾಂಪಿಟೇಷನ್, ಯಾವ ರೀತಿ? ಸರ್, ಇಲ್ಲಿ 45 ನಿಮಿಷಗಳ ಕಾಲಾವಕಾಶ ಇರುತ್ತದೆ ಈ ನಾಟಿ ಕೋಳಿ ಮತ್ತು ಮುದ್ದೆ ತಿನ್ನುವ ಸ್ಪರ್ಧೆಗೆ. ಇದಕ್ಕೆ ನಮಗೆ ಹಲವಾರು ಭಾಗಗಳಿಂದ ಸುಮಾರು ಒಂದು 150ರಿಂದ 200 ಜನ ಸ್ಪರ್ಧಾಳುಗಳಿಗೆ ಆಲ್ರೆಡಿ ರಿಜಿಸ್ಟ್ರ್ ಮಾಡಿದ್ದಾರೆ. ಇನ್ನು ಎಷ್ಟೋ ಜನ ರಿಜಿಸ್ಟ್ರ್ ಮಾಡ್ಸೋಕ್ಕೆ ಕಾರಣಾಂತರಗಳಿಂದ ರಿಜಿಸ್ಟ್ರ್ ಮಾಡ್ಸೋಕ್ಕೆ ಆಗದಿರೋರು ಇನ್ನೂ ಬರ್ತದೆ. ಅಂದಾಜು ಒಂದು 500ರಿಂದ 600 ಜನ ನಾವು ಈ ಕಾರ್ಯಕ್ರಮಕ್ಕೆ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ. ಹಾಗೂ ಈ ಒಂದು ಸ್ಪರ್ಧೆಯಲ್ಲಿ ಸುಮಾರು ಒಂದು 150ರಿಂದ 200 ಜನ ಈ ಸ್ಪರ್ಧೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. 45 ನಿಮಿಷಗಳ ಒಂದು ಕಾಲಾವಕಾಶ ಇರೋದ್ರಿಂದ ಹೆಚ್ಚು ಮುದ್ದೆ ಯಾರು ತಿಂತಾರೆ ಅವರಿಗೆ ಮೊದಲನೇ ಬಹುಮಾನವಾಗಿ 15,000ಗಳ ನಗದು ಮತ್ತು ಪಾರಿತೋಷಕ, ಎರಡನೇ ಬಹುಮಾನವಾಗಿ 10,000 ನಗದು ಮತ್ತು ಪಾರಿತೋಷಕ, ಹಾಗೂ ಮೂರನೇ ಬಹುಮಾನವಾಗಿ 5,000 ಮತ್ತು ಪಾರಿತೋಷಕವನ್ನು ಈ ಸಂದರ್ಭದಲ್ಲಿ ಕೊಡಬೇಕು ಅಂತ ನಾವು ಇಡೀ ನಮ್ಮ ಸಾಮಾಜಿಕ ಜಾಲದ ರಾಜ್ಯ ಮಟ್ಟದ ಪದಾಧಿಕಾರಿಗಳು ನಮ್ಮ ರಾಜ್ಯಾಧ್ಯಕ್ಷರಾದ ಚಂದನ್ ಸರ್ ಹುಟ್ಟುಹಬ್ಬದ ಪ್ರಯುಕ್ತ ಹಮ್ಮಿಕೊಂಡಿದ್ದೇವೆ. ಆಮೇಲೆ ಅದು ಎಷ್ಟು ಮುದ್ದೆ ತಿಂತಾರೋ ಅದ್ರ ಮೇಲೆ 45 ನಿಮಿಷ ಕಾಲಾವಕಾಶದಲ್ಲಿ ಅತಿ ಹೆಚ್ಚು ಮುದ್ದೆ ಯಾರು ಸೇವನೆ ಮಾಡ್ತಾರೆ ಅವ್ರನ್ನ ನಾವು ವಿಜೇತರನ್ನಾಗಿ ಆಯ್ಕೆ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ಹೀಗೆ ಇವ್ರನ್ನ ಮಾತಾಡ್ಸ್ಕೊಂಡು ಬರ್ತಾ ಇದ್ದಂಗೆ ಮುದ್ದೆ ರೆಡಿ ಆಯಿತು, ಬಿಸಿನೀರು ಕಾದಿತ್ತು, ಹಿಟ್ಟಾಕಿ ರಾಗಿ ಹಿಟ್ಟಾಕಿ ತಿರುಗೋಕೆ ಸ್ಟಾರ್ಟ್ ಮಾಡಿದ್ರು. ನಂಗೆ ಗೊತ್ತಲ್ಲ, ಮತ್ತೆ ಕೈ ಆಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರೆ
ತಿರುಗಿಸ್ಬೇಕಲ್ಲ ಈಗ ಫಸ್ಟು. ಮುದ್ದೆ ಸಹ ರೆಡಿ ಆಗ್ತಾ ಇದೆ. ಇನ್ನು ಅರ್ಧ ಗಂಟೆಯಲ್ಲಿ ಎಲ್ಲ ಅಡುಗೆ ಸಹ ಸ್ಟಾರ್ಟ್ ಮುಗಿಯುತ್ತೆ. ಆಮೇಲೆ ಸ್ಪರ್ಧೆ ಸ್ಟಾರ್ಟ್ ಆಗುತ್ತೆ. ಆದರೆ ಅದಕ್ಕೂ ಮುಂಚೆ ಒಬ್ರಿಗಾಗಲೇ ಸ್ಪರ್ಧಿ ಬಂದಿದ್ದಾರೆ, ಅವ್ರನ್ನ ನಾನು ಮಾತಾಡ್ಸ್ಕೊಂಡ್ಬಂದು ಮತ್ತೆ ಈ ಅಡುಗೆನ ಸ್ಟಾರ್ಟ್ ಮಾಡ್ತೀನಿ. ಎಸ್, ನಾನು ರಾಗಿ ಮುದ್ದೆ ಮಾಡ್ಬೇಕಾರೆ ಇಲ್ಲಿ ನಮ್ಮ ಯಜಮಾನ್ರು ಫುಲ್ ವಾಕಿಂಗ್ ಮಾಡ್ತಾಯಿದ್ರು. ಗೊತ್ತಾಗೋಯ್ತು ಇವರು ತಿನ್ನೋಕ್ಕೆ ಬಂದಿದ್ದಾರೆ ಕಾಂಪಿಟೇಷನ್ಗೆ ಅಂತ. ಸೊ ಸೀದಾ ಹೋಗಿ ಅವ್ರನ್ನೇ ಮಾತಾಡ್ಸೋಣ ಅಂದ್ಬಿಟ್ಟು ರೆಡಿಯಾಗಿ ಹೋದೆ. ಸರ್, ನಿಮ್ಮ ಹೆಸರು? ಕೆ ಬಿ ರಾಮಯ್ಯ. ಕೆ ಬಿ ರಾಮಯ್ಯ. ಓಕೆ, ಎಲ್ಲಿಂದ ಬಂದಿರೋದು? ನಾವು ಮಂಡ್ಯದಿಂದ. ಮಂಡ್ಯದಲ್ಲಿ ಕುಮ್ಮೇರಳ್ಳಿ. ಕುಮ್ಮೇರ ಯಾವ ತಾಲೂಕು ಬರುತ್ತೆ? ಮಂಡ್ಯ ತಾಲೂಕು, ಕಸ್ಬಾ ಹೋಬಳಿ, ಕುಮ್ಮೇರಳ್ಳಿ, ಮಂಡ್ಯ ತಾಲೂಕು, ಮಂಡ್ಯ ಜಿಲ್ಲೆ. ಹೆಂಗ್ ಗೊತ್ತಾಯ್ತು ವಿಷಯ ಇಲ್ಲಿ ಈ ಥರ ಸ್ಪರ್ಧೆ ನಡೀತಾ ಇದೆ? ಅಲ್ಲಿ ಸ್ಪರ್ಧೆ ನಾವು ಬೆಂಗಳೂರಿನಲ್ಲಿ ಇರೋದು. ಇದು ಸುಂಕದಕಟ್ಟೆ. ಓಕೆ. ಸೊ ನಮ್ಮ ಫ್ರೆಂಡು ನಮಗೆ ತಿಳಿ ಏನಾದರೂ ಇದೆ ನಡೆದಕ್ಕೆ. ಹಾಗಾದ್ರೆ ಈ ಮುಂಚೆ ಎಲ್ಲ ನೀವು ಈ ಸ್ಪರ್ಧೆಗಳಿಗೆ ಬಂದಿದ್ದೀರಾ? ಒಂದು 3-4 ಕಡೆ. 3-4 ಕಡೆ. ಬೆಳಿಗ್ಗೆ ಟಿಫನ್ ತಿಂದಿದ್ದೀರಾ? ಇಲ್ಲ. ಬೆಳಿಗ್ಗೆ ಟಿಫನ್ ಹೆಂಗೆ ತಯಾರಿ ಮಾಡ್ಕೊತೀರಾ ನೀವು ಈ ಥರ ಸ್ಪರ್ಧೆಗಳಿದ್ರೆ? ಸ್ಪರ್ಧೆಗಳಿಂದ ಅದೇ ಊಟ ಮಾಡಲ್ಲ, ಬೇಕಾದ್ರೆ ದಿನದಿಂದನೇ ಊಟ ಮಾಡಲ್ಲ ಅಂದರೆ ಎಷ್ಟು ಹೊತ್ತು ಹಿಂದೆ ಊಟ ಮಾಡಲ್ಲ? ಒಂದು ವಾರ ಅದು 1 ವೀಕ್ ಆದ್ರೆ ಸಾಕು. 1 ವೀಕ್ ಊಟನ ಕಮ್ಮಿ ಮಾಡ್ಕೊಂಡು ಬಂದ್ಬಿಡ್ತೀವಿ. ಅಲ್ಲ, ಅದು ಮಾಮೂಲಿ ಮಾಡ್ಬೋದು, ಏನು ತೊಂದರೆ ಇಲ್ಲ ಅದು. ಸೊ ನಾವು ಅದು ಅವರ ಇದ್ರ ಮೇಲೆ ಡಿಪೆಂಡ್ ಆಗ್ತದೆ. ಎಷ್ಟು ಕಡೆ ಇದುವರೆಗೂ ನೀವು ಹೋಗಿದ್ದೀರಾ? ಒಂದು 3-4 ಕಡೆ. 3-4 ಕಡೆ. ಎಲ್ಲೂ ಗೆದ್ದಿಲ್ಲ? ಗೆದ್ದಿದೆ. ಎಲ್ಲಿ ಗೆದ್ದಿದ್ದೀರಾ? ಕೆರಗೋಡು, ಮೇಳಾಪುರ. 2 ಕಡೆ ಗೆದ್ದಿದ್ದೀರಾ? 2 ಕಡೆನೂ ಫಸ್ಟ್ ಪ್ರೈಸಾ? ಇಲ್ಲ, ಒಂದು 3rd ಪ್ರೈಜು, ಒಂದು 2nd ಪ್ರೈಜು. ಒಂದು 3rd ಪ್ರೈಸ್. ಒಂದು ನಮ್ಮೂರಿನಲ್ಲೇ 2 ಪ್ರೈಜ್ ತೊಗೊಂಬಂದಿದ್ದು, ಫಸ್ಟು 2nd 2. ನಮ್ಮೂರಿನಲ್ಲಿ ನಾವೇ. ನಿಮ್ಮೂರಲ್ಲಿ ನೀವೇ? ಹಾಂ. ಸೂಪರ್. ಕೆರಗೋಡಿನಲ್ಲಿ. ಓಕೆ. ಈ ಸರಿ ನೀವೇ ಗೆಲ್ತೀರಾ? ಇಲ್ಲೂ ಅಲ್ಲ, ದಯವಿಚ್ಛೆ, ಪ್ರಯತ್ನ ಮಾಡೋದು ಎಲ್ಲರೂ ಆ ಭಗವಂತ ಇಚ್ಛೆ. ಇದು ನಾವು ಪ್ರಯತ್ನ. ಟಿಫನ್ ಮಾಡಿದ್ದೀರಾ? ಮಾಡಿಲ್ಲ. ನೆನ್ನೆ ರಾತ್ರಿ ಮಾಡಿದ್ದೀವಿ. ನೆನ್ನೆ ರಾತ್ರಿ ಊಟ ಎಲ್ಲ ಮಾಡಿ ರಾತ್ರಿ, ನಿನ್ನೆ ರಾತ್ರಿ ಎಲ್ಲ ಮಾಡಿದ್ದೀವಿ. ಇವತ್ತು ಬೆಳಿಗ್ಗೆ ತಿಂದಿಲ್ಲ ಅಷ್ಟೇ. ಯಜಮಾನ್ರನ್ನ ಮಾತಾಡ್ಸ್ಕೊಂಬರೋಷ್ಟೊತ್ತಿಗೆ ದಮ್ ಕಟ್ಟಿದ್ದು ಮುಗ್ದಿತ್ತು ಬಿರಿಯಾನಿದು. ಸೊ ಬಿರಿಯಾನಿನೆಲ್ಲ ತಿರುಗಿ ಉದ್ರುದ್ರಾಗಿ, ಎಷ್ಟು ಉದ್ರುದ್ರಾಗಿತ್ತು ಗೊತ್ತಾ. ಸೊ ಈ ಬಿರಿಯಾನಿ ಮುದ್ದೆ ತಿನ್ನೋ ಸ್ಪರ್ಧಿಗಳಿಗಲ್ಲ, ಬೇಕಂದ್ರೆ ಹಾಕ್ತಾರೆ. ಮಿಕ್ದವರು ಬರ್ತಡೇ ಸ್ಪೆಷಲ್ ಅಂತ ಬಂದವ್ರಿಗೆ ಇದನ್ನು ಮಾಡ್ತಾರೆ. ಇದಾಯ್ತಿದ್ದಾಗೇ ಕಬಾಬು ರೆಡಿ ಆಗ್ತಾಯಿತ್ತು. ಎಲ್ಲರೂ ಆ ಮಸಾಲೆ ಎಲ್ಲ ಕಲಸಿ ಕಬಾಬ್ನ ಬಿಡೋದಕ್ಕೆ ಶುರು ಮಾಡಿದ್ರು. ಮತ್ತೊಂದು ಕಡೆ ಮುದ್ದೆ ಕಲಸೋದಕ್ಕೂ ಶುರು ಮಾಡಿದ್ರು. ನೋಡಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಬೆಣ್ಣೆ ಹಾಕಿ ಮುದ್ದೆ ಬೆಣ್ಣೆ ರೀತಿ ಆಗ್ಬಿಟ್ಟಿತ್ತು. ಅದಾದಮೇಲೆ ಒಂದಷ್ಟು ಜನ ಹೆಣ್ಮಕ್ಳು ಮುದ್ದೆ ಕಟ್ಟೋದಕ್ಕೆ ಶುರು ಮಾಡಿದರು. ಅಳತೆ ಪ್ರಕಾರ 150 ಗ್ರಾಮ್ನ ಮುದ್ದೆ ಅಲ್ಲಿ ಮಾಡ್ತಾಯಿದ್ರು. ಸೊ ಮುದ್ದೆ ರೆಡಿ. ಎಷ್ಟಾದರೂ ಮುದ್ದೆ ತಿನ್ಬೋದು, ಆದರೆ ಅತಿ ಹೆಚ್ಚು ಮುದ್ದೆ ತಿನ್ನೋರೆ ಜಯಶಾಲಿಗಳು. ಇದಿಷ್ಟೇ ಅಲ್ಲ, ನೆಂಚ್ಕೊಳ್ಳೋಕ್ಕೆ ಈರುಳ್ಳಿ, ನಿಂಬೆಹಣ್ಣು, ಸೌತೆಕಾಯಿ, ಜೊತೆಗೆ ನಾಟಿ ಕೋಳಿ. ನೋಡಿ ಬಾಯಲ್ಲಿ ನೀರು ಬರ್ತಾ ಇದೆಯಾ? ಬರಲೇಬೇಕಲ್ವಾ. ಸೊ ನಾಟಿ ಕೋಳಿ ಸಾಂಬಾರು ಎಲ್ಲ ಸಹ ರೆಡಿ ಇದೆ. ಮತ್ತು ಇನ್ನೇನು ತಡ, ಕಾಂಪಿಟೇಷನ್ ಸ್ಟಾರ್ಟ್ ಆಯಿತು. ಅವರು ಹೇಳಿದಂತಹ ಟೈಮ್ಗೆ ಎಕ್ಸಾಕ್ಟಾಗಿ ಸ್ಪರ್ಧಿಗಳು ಬಂದು ಸ್ಪರ್ಧಿಗಳಿಗೆಲ್ಲ ಮಾರ್ಕ್ ಮಾಡಿ ಅವ್ರಿಗೆ ನಂಬರ್ಗಳನ್ನ ಬರ್ಕೊಂಡು ಕಾಂಪಿಟೇಷನ್ ಸ್ಟಾರ್ಟ್ ಮಾಡಬೇಕು. ಅಂದರೆ ಗೆಸ್ಟ್ ಬರಬೇಕಲ್ಲ, ಗೆಸ್ಟ್ ಸಹ ಬಂದು ಅವರೇ ಮುದ್ದೆಗಳನ್ನು ಇಟ್ಟು ಈ ಇನಾಗ್ರೇಷನ್ ಕಾರ್ಯಕ್ರಮನ ಸ್ಟಾರ್ಟ್ ಮಾಡಿದ್ರು.
ಸಂತೋಷ್ ನೀವು ಮಾನಿಟರ್ ಮಾಡಬೇಕು ಕರೆಕ್ಟಾಗಿ ತಿಂತಾರೋ ಇಲ್ವಾ ನೀವು ಅಷ್ಟೇ ಯಾರ್ಯಾರು ಸೊ ಹೀಗೆ ಮುದ್ದೆ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಮುದ್ದೆಗಳನ್ನು ಎಣಿಸಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಒಂದು ಮಧ್ಯದಲ್ಲಿ ನಾನೊಬ್ರು ಎಲ್ಲರನ್ನೂ ಮಾತಾಡ್ಸೋಕ್ಕೆ ಶುರು ಮಾಡಿದೆ. ಯಾರ್ಯಾರು ಎಷ್ಟೆಷ್ಟು ಮುದ್ದೆ ತಿಂದಿದ್ದಾರೆ ಅಂತ ಒಂದು ಅಪ್ಡೇಟ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದೆ. 3 ಅಷ್ಟೇ ಅಂದಿದ್ರಿ ಸ್ಟಾರ್ಟಿಂಗು. ಯಜಮಾನ್ರೆ ಎಷ್ಟೇದಿದ್ದು? 6ನೇದಾ? ಈ 3 ಸೇರಿ 9 ಆಗ್ತದಾ? ಇನ್ನು 35 ನಿಮಿಷಗಳ ಮುಂದಿನ ಕಾಲಾವಕಾಶ ಇದೆ. ನಿಮ್ಮದು 4 5 5 6 ಈಗ 6 ಇದು ಎಷ್ಟಿದು? ಇದು 4ನೇದು. ಸರ್ ನಿಮ್ಮದು 11ನೇ ಮುದ್ದೆ. ಎಷ್ಟು ಮುಂಚೆ ಎಲ್ಲ ಹೋಗ್ತಿದ್ರಾ ಈ ಥರ? ಇದೇ ಫಸ್ಟ್ ಟೈಮು, ಇದೇ ಫಸ್ಟ್ ಮುದ್ದೆ ತಿನ್ನೋಕೆ ಬಂದಿರೋದು. ಇನ್ನೊಂದು 5 ಆಗುತ್ತಾ? 11 ಟ್ರೈ ಮಾಡ್ತೀರಾ? 11 ಮುದ್ದೆ ತಿಂದ್ರು ಇವರು ಒಂದು ಬಹುಮಾನ ಗೆಲ್ಲಲಿಲ್ಲ. ಇನ್ನು ನಮ್ಮ ಅಣ್ಣವ್ರು ಎಷ್ಟು ಗೆದ್ರು, ಎಷ್ಟು ತಿಂದ್ರು, ಗೆದ್ರ ಏನು, ಇದೆಲ್ಲ ಅಪ್ಡೇಟ್ಸ್ನ ನಾನು ಕೊಡ್ತೀನಿ. ಆದರೆ ಈಗಲ್ಲ, ನಾಳಿನ ಎಪಿಸೋಡಲ್ಲಿ ಇದು ಮುಂದುವರೆದ ಭಾಗ. ಯಾಕಂದರೆ ಲೆಂತಿ ವಿಡಿಯೋ ಬೇಡ ಅಂತ ಅನಿಸಿ ಬರೀ ಪ್ರಿಪ್ರೇಷನ್ನು ಮತ್ತು ತಿನ್ನೋದನ್ನು ಮಾತ್ರ ನಾನು ಈ ವಿಡಿಯೋದಲ್ಲಿ ಮಾಡಿದ್ದೀನಿ. ಅಷ್ಟೇ ಅಲ್ಲ, 65 ವರ್ಷದ ಅಜ್ಜ ಒಬ್ಬರು ಅತಿ ಹೆಚ್ಚು ಮುದ್ದೆ ತಿಂದು ಫಸ್ಟ್ ಪ್ರೈಸ್ ಗೆದ್ದಿದ್ದಾರೆ. ಯಾರವರು? ಹಾಗೇನೆ ಈ ಕಾಂಪಿಟೇಷನ್ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು, ಅಷ್ಟೇ ಅಲ್ಲ ಯಾರ್ಯಾರು ಎಷ್ಟೆಷ್ಟು ಮುದ್ದೆ ತಿಂದರು, ಇದೆಲ್ಲ ಇನ್ಫಾರ್ಮೇಷನ್, ಫಸ್ಟ್ ಪ್ರೈಸ್ ಎಷ್ಟಿತ್ತು, ಇದೆಲ್ಲವನ್ನು ನಿಮಗೆ ನಾನು ಅಪ್ಡೇಟ್ಸ್ನ ನಾನು ಕೊಡ್ತೀನಿ ನಾಳಿನ ಎಪಿಸೋಡ್ನಲ್ಲಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬು, ಕಮೆಂಟು ಸಹ ಮಾಡಿ. ಈ ಅಣ್ಣವ್ರು ಏನು ಗೆದ್ರಪ್ಪ ಹೇಳ್ತೀನಿ ನಾಳಿನ ಎಪಿಸೋಡ್ನಲ್ಲಿ. ಸೂಪರ್ ಥ್ಯಾಂಕ್ಸ್ ಕೊಡೋದನ್ನ ಮರಿಬೇಡಿ. ಎಲ್ಲರಿಗೂ ಹೊಸ ತಡಕು ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರ ಮನೇಲೂ ಈಗಾಗಲೇ ಮಟನ್ ಬೇಯ್ತಾ ಇರುತ್ತೆ. ಬೇಯಿಸಿ ತಿನ್ನಿ, ಎಂಜಾಯ್ ಮಾಡಿ, ಹಬ್ಬನ ಸಂಭ್ರಮದಿಂದ ಆಚರಿಸಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.